ಫ್ರೆಂಡ್ಸ್, ನಮಸ್ಕಾರ. ಬೇಲೂರು ಅಡುಗೆ ಮನೆಗೆ ಸ್ವಾಗತ. ನಾನೀಗ ಹುರುಳಿ ಕಾಳು ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹುರುಳಿ ಕಾಳು ಕ್ಲೀನ್ ಮಾಡಿ 1 ಕಪ್ ಅಷ್ಟು ಎತ್ಕೊಂಡಿದ್ದೀನಿ. ಎರಡು ಬದನೆಕಾಯಿ, 2 ಟೊಮೊಟೊ, 2 ಈರುಳ್ಳಿ, ಸ್ವಲ್ಪ ಆಲೂಗಡ್ಡೆ, ಹುರುಳಿಕಾಳು 1 ಕಪ್ಪು, ತೆಂಗಿನ ತುರಿ, ಹುಣಸೆಹಣ್ಣು, ಸಾಂಬಾರು ಪುಡಿ, ಕರಿಬೇವು, ರುಚಿಗೆ ಉಪ್ಪು. ಈಗ ನಾನು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಬಿಟ್ಟು 1 ಕಪ್ಪು ಹುರುಳಿಕಾಳನ್ನ ಹುರ್ಕೋತಾ ಇದ್ದೀನಿ. ಹುರಿಬೇಕು. ಸ್ಟವ್ ಸ್ಲೋ ಮಾಡ್ಕೊಳ್ಳಿ, ಮೆತ್ತಗೆ ಹುರಿಯಿರಿ. ಅದು ಹುರಿತಾ ಇದ್ರೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಅದಾದಮೇಲೆ ಎತ್ಕೊಂಡು ಒಂದು ಕುಕ್ಕರ್ ಇಟ್ಬಿಟ್ಟು ಆ ಹುರುಳಿಕಾಳನ್ನ ಕುಕ್ಕರ್ಗೆ ಹಾಕಿ, ನೀರು ನಿಮಗೆ ಎಷ್ಟು ನೋಡಿಕೊಂಡು ಹಾಕೊಳ್ಳಿ. ನಾನು 1.5 ಚೊಂಬ ಹಾಕೊಳ್ತಾ ಇದ್ದೀನಿ ನೀರು. ನಿಮಗೆ ಸಾರು ಕ್ವಾಂಟಿಟಿ ಎಷ್ಟು ಬೇಕಂತ ಗೊತ್ತಾಗುತ್ತಲ್ವ, ಎಷ್ಟು ಜನಕ್ಕಂತ. ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಇಲ್ಲಿ 2 ಬದನೆಕಾಯಿ, 1 ಆಲೂಗಡ್ಡೆ, 1 ಟೊಮೊಟೊ, 1 ಈರುಳ್ಳಿ ಹಾಗೆ ಹಾಕಬೇಕು. ಆಮೇಲೆ ಇನ್ನೊಂದು ಟೊಮೊಟೊ, ಇನ್ನೊಂದು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡು ಹಾಕೋಬೇಕು. ಹಾಕ್ಕೊಂಡು ಸ್ವಲ್ಪ ರುಚಿಗೆ ಉಪ್ಪು ಹಾಕಿ, 1-2 ಸಾಂಬಾರು ಪುಡಿ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಅದು ಮಿಕ್ಕಿದೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು. ಈಗ ಲಿಡ್ ಮುಚ್ಚಿ 1-2 ವಿಸಿಲ್ ಹೊಡೆಸ್ಕೊಳ್ಳಿ. ಆಗಿದೆ. ಹುರುಳಿಕಾಳು ಬದನೆಕಾಯಿ ಎಲ್ಲ ಬೆಂದಿದೆ. ಈಗ ನಾವು ಮಿಕ್ಸರ್ಗೆ 1 ಟೊಮೊಟೊ, 1 ಈರುಳ್ಳಿನ ಎತ್ಕೋಬೇಕು. ಅದರಲ್ಲೇ ಬೇಯಿಸಕ್ಕೆ ಹಾಕಿದ್ವಲ್ಲ, ಒಂದೊಂದು ಹಾಕ್ಕೋಬೇಕು. ಸ್ವಲ್ಪ ಕಾಳನ್ನು ಹಾಕ್ಕೊಳ್ಳಿ. ಹುರುಳಿಕಾಳನ್ನು ಸ್ವಲ್ಪ ಎತ್ಕೊಳ್ಳಿ, 1 ಟೀ ಸ್ಪೂನು. ಈಗ ಇದನ್ನು ಮಿಕ್ಸರ್ಗೆ ಹಾಕೋಣ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಕರಿಬೇವು, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಹುರುಳಿಕಾಳು ಬೇಯಿಸಾಕಿಟ್ಟಿದ್ವಲ್ಲ ಅದನ್ನು ಹಾಕೋತಾ ಇದ್ದೀವಿ. ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಈಗ ನೀರು ಹಾಕ್ಬಿಟ್ಟು ಅದನ್ನು ನುಣ್ಣಗೆ ಪೇಸ್ಟ್ ಮಾಡೋಣ. ಪೇಸ್ಟ್ ಆಗಿದೆ. ಈಗ ನಾನು ಹುರುಳಿಕಾಳು ಮಸಾಲೆ ಹಾಕ್ತಾ ಇದ್ದೀನಿ. ಸಾರಿಗೆ ಅದನ್ನು ಹಾಕ್ಕೊಂಡು ಕುದಿಸ್ಬೇಕು.
ಕಲಸಿ ಚೆನ್ನಾಗಿ ಕಲಿಸ್ಬಿಟ್ಟು ಆ ಜಾರಿಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ. ಈಗ ಹುಣಸೆ ರಸ ಸ್ವಲ್ಪ ಹಾಕ್ಕೊಳ್ಳೋಣ. ಹುಣಸೆ ರಸ ಇದು ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಾಳು ಹುಳಿ ಅಲ್ವಾ ಇದು, ಹುರುಳಿ ಕಾಳು ಹುಳಿ. ಕೊತ್ತಂಬರಿ ಸ್ವಲ್ಪ, ಮಿಕ್ಸರ್ಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಹಾಕ್ಕೊಳ್ಳಿ. ಕಲಿಸ್ಕೊಳ್ಳಿ, ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಅದು ಬೇಯಲಿ. ಒಂದೆರಡು ಕುದಿ ಬರಲಿ ಅದು. ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ರುಚಿಗೆ. ಈಗ ನೀವು ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ನೋಡಿಕೊಂಡು. ಬರ್ತಾ ಇದೆ, ನೀವು ಇವಾಗ ಇನ್ನೂ ಸ್ವಲ್ಪ ಹೊತ್ತಿಗೆ ಕುದಿ ಬರಲಿ. ತಟ್ಟೆ ಮುಚ್ಚಿಬಿಡಿ ಸ್ವಲ್ಪ ಹೊತ್ತು. ಬದನೆಕಾಯಿಗೆ ಹುಳಿ ಎಲ್ಲ ಹಿಡಿಬೇಕಲ್ವಾ, ಅದಕ್ಕೆ ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿಡಿ. ಒಂದು 5 ನಿಮಿಷ 10 ನಿಮಿಷ ಮುಚ್ಚಿಡಿ. ನೋಡಿ ಬಂದಿದೆ, ಈಗ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ರುಚಿಗೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಗಿದೆ ಹುರುಳಿಕಾಳು ಹುಳಿ. ನಾವು ಇದಕ್ಕೆ ಮುದ್ದೆ ಒಂದು ಮಾಡಿಕೊಂಡು ಹುರುಳಿಕಾಳು ಹುಳಿ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ಮುದ್ದೆನೂ ಮಾಡ್ಕೊಂಡಿದ್ದೀನಿ ನಾನು. ಈಗ ಸರ್ವ್ ಮಾಡಿದ್ದೀನಿ. ಈಗ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.